ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳು, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ಈ ಸಾಯಂಕಾಲದಲ್ಲಿ ಪ್ರತಿದಿನ ದೇವರ ವಾಕ್ಯದೊಂದಿಗೆ ಆ ಪ್ರೀತಿಯುಳ್ಳ ಮಕ್ಕಳೇ, ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ. ಏನಂದ್ರೆ ದೇವ ವೈರಾಗ್ಯ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ದೇವರ ವೈರಾಗ್ಯದಿಂದ ಜೀವಿಸ್ತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಜಕರ್ಯ ಪ್ರವಾದನೆ 8ನೇ ಅಧ್ಯಾಯ 2ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಸೇನಾಧೀಶ್ವರ ಯೆಹೋವನು ಈತೆನ್ನುತ್ತಾನೆ, ಚೀಯೋನಿಗೆ ಅವಮಾನವಾಯ್ತಲ್ಲ ಎಂದು ಬಹಳವಾಗಿ ಕುದಿಯುತ್ತಿದ್ದೇನೆ, ಅತಿ ರೋಷಗೊಂಡು ಕುದಿಯುತ್ತೇನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡುವುದಾದ್ರೆ ಸೇನಾಧೀಶ್ವರ ಯೆಹೋವನು ನಮಗೆ ಸಹಾಯ ಮಾಡುವಂಥ ದೇವರು. ನಮಗೆ ಅವಮಾನವಾದರೂ, ಯಾರಾದರೂ ಏನಾದರೂ ಹೇಳಿದ್ರೆ ಅವಮಾನ ಆಗುತ್ತೆ, ಅದು ಕುದಿಯುತ್ತೆ. ಅದೇ ತರ ಇಲ್ಲೂ ಹೇಳ್ತಿದ್ರೆ ಪ್ರವಾದನೆ, ಸೇನಾಧೀಶ್ವರ ಯೆಹೋವನು ಈತೆನ್ನುತ್ತಾನೆ, ಚೀಯೋನಿಗೆ ಅವಮಾನವಾದ್ರೂ ಕೂಡ ನಾನು ನಿಮಗೆ ಸಂಗಡ ಇದ್ದೇನೆ ಎಂಬುದಾಗಿ. ಸತ್ಯವೇದದಲ್ಲಿ ನೋಡೋದಾದ್ರೆ ಪ್ರೀತಿದೆ ಮಕ್ಕಳೇ, ಹಲವಾರು ರೀತಿಯ ವೈರಾಗ್ಯ ಕಾಣುತ್ತೇವೆ. ನೋಡಿ, ಯೋಬನ ಜೀವಿತ ನೋಡೋದಾದ್ರೆ ಸೈತನು ದೇವರ ಹತ್ರ ಹೋಗ್ತಾನೆ, ದೇವ್ರೇ, ನೀನು ಯೋಬಂತ ವ್ಯಕ್ತಿ, ನಿನ್ನಲ್ಲಿ ಎಷ್ಟು ವೈರಾಗ್ಯ ಇದ್ದನೋ ಅವನಲ್ಲಿದ್ದಂಥ ಒಂದು ಎಲ್ಲ ಆಸ್ತಿನ ತೆಗೆದುಕೊಳ್ತೇನೆ ಅವನಲ್ಲಿ. ದೇವ್ರು ಹೇಳ್ತಾರೆ, ಸೈತನೇ, ಯೋಬನಿಗೆ ಎಲ್ಲ ಇದು ಮಾಡು, ಆದ್ರೆ ಅವನ ಪ್ರಾಣ ಮಾತ್ರ ಏನು ಮಾಡಬೇಡ, ಅವನು ನನ್ನಲ್ಲಿದ್ದಂಥ ವೈರಾಗ್ಯ ಅಷ್ಟೊಂದಿದೆ. ಹೌದು ಪ್ರೀತಿದೆ ಮಕ್ಕಳೇ, ಯೋಬನ ಜೀವಿತ ನೋಡೋದಾದ್ರೆ ಸೈತನ ಒಂದು ಆಸ್ತಿ ಮಕ್ಕಳೆಲ್ಲ ಕಳ್ಕೊಂಡ, ಆದ್ರೂ ಕೂಡ ದೇವರ ವೈರಾಗ್ಯ ಯಾವತ್ತೂ ಕಳ್ಕೊಂಡಿಲ್ಲ. ಹೌದು ಪ್ರೀತಿದೆ ಮಕ್ಕಳೇ, ನಾವು ಕೂಡ ಯಾವ ರೀತಿಯಲ್ಲಿ ದೇವರಲ್ಲಿ ವೈರಾಗ್ಯದಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಯೋಬನ ಜೀವಿತ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ನೋಡಿ, ಅವನು ನಿನ್ನ ಮುಖದೆಲ್ಲ ದೋಷಿಸುವನು ಅಂದನು. ದೇವ್ರ ಸೈತನ ಹೇಳ್ತಾನೆ, ನಿನಗೆಲ್ಲ ದೋಷಿಸ್ತಾನೆ. ಆದ್ರೆ ಯೋಬ ಏನೇ ಕಾಯಿಲೆ ಕೊಟ್ಟರು ಕೂಡ ದೇವರಲ್ಲಿ ಭಯಭಕ್ತಿನ ಬಿಡಲಿಲ್ಲ. ಪ್ರೀತಿದೆ ಮಕ್ಕಳೇ, ಅದೇ ತರ ಒಂದು ದೇಶದಲ್ಲಿ, ಅಮೆರಿಕ ದೇಶದಲ್ಲಿ ಒಂದು ಒಳ್ಳೆ ಇರುತ್ತೆ ಪ್ರೀತಿದೆ ಮಕ್ಕಳೇ, ಎಲ್ಲರೂ ದೇವ್ರ ಭಯಭಕ್ತಿಯಿಂದ ಜೀವಿಸ್ತಾ ಇದ್ರು. ಆದ್ರೆ ಸಡನ್ ಆಗಿ ಏನೋ ಅನುಕೂಲ ಆದರೆ ಅವ್ರು ದೇವರಲ್ಲಿ ಅಷ್ಟು ಪ್ರಾರ್ಥನೆಯಿಂದ ಜಯ ಹೊಂದಿದ್ರು ಎಂಬುದನ್ನು ನೋಡ್ತೀವಿ. ಪ್ರೀತಿದೆ ಮಕ್ಕಳೇ, ಈ ಮೊಟ್ಟ ಮೊದಲದಾಗಿ ನೋಡೋದಾದ್ರೆ ಮರಿಯ ವೈರಾಗ್ಯ ಎಂಬುದಾಗಿ, ಮರೆಯದ ವೈರಾಗ್ಯ. ಹೌದು ಪ್ರೀತಿದ ಮಕ್ಕಳು, ನಾವು ಮರಿಬಾರ್ದು. ಯಾವ ರೀತಿಯಲ್ಲಿ ವೈರಾಗ್ಯದಿಂದ ಜೀವಿಸಬೇಕು ನೋಡಿ. ಕರ್ತನ ಈ ಚೀಯೋನನ್ನು ಒಬ್ಬ ಸ್ತ್ರೀಗೆ ಹೋಲಿಸುತ್ತಾನೆ. ಏನಂದ್ರೆ, ಚೀಯೋನ್ ನಗರಿ ಆದರೂ ಯೆಹೋವನು ನನ್ನನ್ನು ಬಿಟ್ಟಿದ್ದಾನೆ, ಕರ್ತನ ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಳ್ಳುವಳು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ನೋಡಿ ತನ್ನ ಮೊಳೆ ಕೂಸನ್ನು ಮರೆತಾಳೋ. ಯೆಶಾಯ ಪ್ರವಾದನೆಗಳಂತ 49:14 ವಚನ ಇರ್ತದೆ. ಒಂದು ವೇಳೆ ತಾಯಿ ಮರೆತು ಹೋಗ್ತಿರ್ಬೋದು, ಆದ್ರೆ ನಾನು ನಿಮ್ಮನ್ನು ಮರೆಯಲ್ಲ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ನಮ್ಮನ್ನು ಯಾವಾಗಲೂ ಕಾಯುವಂತ ದೇವರು. ಅಯ್ಯೋ, ನನ್ನ ಮಗ ದುಃಖದಲ್ಲಿದ್ದಾನೆ, ಅವಳಿಗೆ ನಾನು ಯಾವತ್ತೂ ಮರೆಯಲ್ಲ ಎಂಬುದಾಗಿ ದೇವ್ರು ಸಹಾಯ ಮಾಡ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ವೈರಾಗ್ಯದಿಂದ ಇರಬೇಕು. ನನ್ನ ದೇವ್ರು ಸಹಾಯ ಮಾಡ್ತಾನೆ, ಎಲ್ಲ ಸೈತನ ಕಾರ್ಯಗಳಿಂದ ಜಯಿಸ್ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ನಾವು ಆತನಲ್ಲಿ ನಂಬಿಕೆ ಇರ್ಬೇಕು. ನೋಡಿ, ಹೇಳ್ತಾರೆ, ನಾನು ನಿನ್ನ ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಅಂಗೈನ ನಾವು ಜೀವಿಸುವಾಗ ದೇವ್ರು ನಮ್ಗೆ ಬೇಕಂತೆಲ್ಲ ಸಹಾಯ ಮಾಡ್ತಾರೆ. ಆದ್ರೆ ನಾವು ಈ ದಿನಗಳಲ್ಲಿ ತೀರ್ಮಾನ ಮಾಡಿಕೊಳ್ಬೇಕು, ದೇವ್ರೆ, ನಾನು ಕೂಡ ಯೋಬನ ಹಾಗೆ ನಿನ್ನಲ್ಲಿ ವೈರಾಗ್ಯದಿಂದ ಜೀವಿಸ್ತೇನೆ ಅಂತ ಹೇಳುವಾಗ ದೇವ್ರು ಎಷ್ಟು ಸಂತೋಷವಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ನೋಡೋದಾದ್ರೆ ನೋಡಿ, ಹೇಳ್ತಾರೆ, ನಿಮ್ಮನ್ನು ಮರೆಯಾದ ಕರ್ತನು ತನ್ನ ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದಾನೆ, ಅದಕ್ಕಾಗಿ ಆತನು ತನ್ನ ಕರಗಳನ್ನು ನೋಡಿ ಶಿಲುಬೆ ಮೇಲೆ ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ನಮಗಾಗಿ ಸಹಾಯ ಮಾಡೋರು ಬರ್ತಾರೆ, ಇಲ್ಲಂತಲ್ಲ. ಆದರೆ ಕೂಡ ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ದೇವರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಅಯ್ಯೋ, ನನ್ನ ಮಗ ಒಳ್ಳೆ ರೀತಿಯಲ್ಲಿ ಜೀವಿಸಲಿ, ನನಗೆ ಒಳ್ಳೆ ಭಯಭಕ್ತಿಯಿಂದ, ನನ್ನ ದೈವ ವೈರಾಗ್ಯದಿಂದ ಜೀವಿಸಲೆಂಬುದೇ ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಯೋಸೇಫನ ಜೀವಿತ ನೋಡೋದಾದ್ರೆ ಅವ್ರ ಅಣ್ಣ ತಮ್ಮರೆಲ್ಲ ಅವ್ರಿಗೆ ಬೈತಾ ಇದ್ದಾರೆ. ಅಯ್ಯೋ, ಇವನು ಏನ್ ಕನಸುಗಾರ ಹೇಳ್ತಾನೆ, ಇವನಿಗೆ ಏನಾದ್ರು ಮಾಡಿ ಫೋಟಿಫರ್ಗೆ ಮಾರ್ಬೇಕು ಎಂಬಂತ ಒಂದು ತೀರ್ಮಾನ ಮಾಡಿದ್ರು. ಆದ್ರೂ ಕೂಡ ಅಷ್ಟು ದೇವ್ರ ಭಯಭಕ್ತಿಯಿಂದ ಯೋಸೇಫನ ಜೀವಿತನೇ ದೇವರು ಆಶೀರ್ವದಿಸಿದ್ರು. ಹೌದು ಪ್ರೀತಿಯ ಮಕ್ಕಳು, ಇಂದು ನಮಗೂ ಕೂಡ ಆಶೀರ್ವದಿಸಕ್ಕೆ ಕರೀತಿದ್ದಾರೆ. ಆದ್ರೆ ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ವೈರಾಗ್ಯದಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ಎರಡು ಮನುಷ್ಯರ ಮೇಲೆ ಪ್ರೀತಿ ಇಟ್ಟು ವೈರಾಗ್ಯದಿಂದ ಪರಲೋಕವನ್ನು ನೋಡಿ ತೊರೆದು ದಾಸನ ರೂಪ ಧರಿಸಿಕೊಂಡನು. ಹೌದು ಪ್ರೀತಿಯ ಮಕ್ಕಳೇ, ಈ ಲೋಕಕ್ಕೆ ಬಂದನು. ಯೆರೂಸಲೇಮಿಗೆ ಕೂಡಿ ತನ್ನ ಮರಿಗಳನ್ನು ಯಾವ ರೀತಿಯಲ್ಲಿ ಕಾಪಾಡ್ತಾರೋ ಅದೇ
ತರ ದೇವ್ರು ನಮ್ಮನ್ನು ಕಾಪಾಡ್ತಾನೆ. ಪ್ರೀತಿ ಮಕ್ಕಳೇ, ಈ ಪರಲೋಕದಲ್ಲಿ ಬಿಟ್ಟು ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾರೆ ಯೇಸು ಸ್ವಾಮಿ. ನಮ್ಮನ್ನು ಕೋಳಿ ಮರಿ ಯಾವ ರೀತಿಯಲ್ಲಿ ಕಾಪಾಡ್ತಾರೋ ಅದೇ ತರ ನಮ್ಮನ್ನು ಕೂಡ ಕಾಪಾಡುತ್ತಾರೆ. ಪ್ರೀತಿ ಮಕ್ಕಳೇ, ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 62ನೇ ಮೊದಲನೇ ವಾಕ್ಯ ಹೇಳ್ತದೆ, ನಾನು ಮೌನವಾಗಿರದೆ ಚೀಯೋನಿನ ಹಿತವನ್ನು ಲಕ್ಷಿಸುತ್ತಿರುವೆನು, ಸುಮ್ಮನಿರದೆ ಯೆರೂಸಲೇಮಿನ ಕ್ಷೇಮವನ್ನು ಚಿಂತಿಸುವಳು. ಹೌದು ಪ್ರೀತಿ ಮಕ್ಕಳೇ, ನಮಗಾಗಿ ಚಿಂತಿಸುವಂತಹ ಸರ್ವಶಕ್ತರಾಗಿದ್ದಾರೆ. ಎರಡನೇದಾಗಿ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಕಾಪಾಡುವ ವೈರಾಗ್ಯ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ದೇವರು ಕಾಪಾಡುವ ವೈರಾಗ್ಯವಾಗಿದ್ದಾರೆ. ನೋಡಿ, ಕರ್ತನು ನಿಮಗೆ ಬರುವ ಎಲ್ಲಾ ಕಷ್ಟಗಳಿಂದ ಬಿಡಿಸುವುದಕ್ಕಾಗಿ ವೈರಾಗ್ಯವುಳ್ಳವನಾಗಿದ್ದಾನೆ. ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹೌದು ಪ್ರೀತಿದ ಮಕ್ಕಳೇ, ಯಾವಾಗಲೂ ನಮ್ಮನ್ನು ತೂಕಡಿಸೋದಿಲ್ಲ ದೇವರು. ಅಯ್ಯೋ, ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ, ಅವಳಿಗೆ ಏನು ಸಮಸ್ಯೆ ಇದೆ ಎಂಬುದಾಗಿ ದೇವರು ಆಲೋಚಿಸ್ತಾರೆ. ಅದೇ ಜಕರ್ಯ ಪ್ರವಾದನೆ 2ನೇ ಅಧ್ಯಾಯ 8ನೇ ವಾಕ್ಯ ನೋಡೋದಾದ್ರೆ ನೋಡಿ, ನಿಮ್ಮ ಪ್ರಾರ್ಥನೆಗಳಿಗೆ ಎಲ್ಲ ಉತ್ತರಿಸಲು ಆತನು ಸಿದ್ಧನಾಗಿರುತ್ತಾನೆ. ಆತನು ನಿಮ್ಮನ್ನು ಲಕ್ಷಿಸುವನು, ನಿಮ್ಮನ್ನು ತಾಕುವನು. ಆತನ ಕಣ್ಣುಗುಡ್ಡೆ ತಾಕಿದ ಹಾಗೆ, ಆಮೆನ್, ಹಲ್ಲೆಲೂಯಾ, ಕಣ್ಣು ಗುಡ್ಡೆ ಹಾಗೆ ನಮ್ಮನ್ನು ಕಾಪಾಡ್ತಾನೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಅಯ್ಯೋ, ಏನ್ ಪ್ರಾರ್ಥನೆ ಮಾಡೋದು, ಇಷ್ಟೊಂದು ಕಷ್ಟ ಇದೆ, ಇಷ್ಟೊಂದು ಹೋರಾಟ ಇದೆ ಎಂಬುದಾಗಿ ನಾವು ಹೇಳ್ಬೋದು. ಆದರೆ ಪ್ರೀತಿ ಮಕ್ಕಳೇ, ಯಾವಾಗಲೂ ಕಾಯ್ತಾನೆ. ನನ್ನ ಮಗಳು, ನನ್ನ ಮಗ ಬರ್ತಾನೆ ಎಂಬಂತ ಕರಿತಾ ಇದ್ದಾನೆ. ಹೌದು ಪ್ರೀತಿ ಮಕ್ಕಳೇ, ಇಷ್ಟು ವೈರಾಗ್ಯ, ದೇವರ ವೈರಾಗ್ಯ ನಮ್ಮಲ್ಲಿ ಇರಬೇಕು. ಪ್ರೀತಿ ಮಕ್ಕಳೇ, ನೋಡಿ, ನೀವು ದೇವರ ಮಕ್ಕಳು, ರಾಜ್ಯ ಮಕ್ಕಳು, ನೀವು ಕರ್ತನಿಗಾಗಿ ವೈರಾಗ್ಯ ಉಳ್ಳವರಾಗಿರ್ಬೇಕು. ಹೌದು ಪ್ರೀತಿ ಮಕ್ಕಳೇ, ನಾವು ಆತನಿಗೆ ವೈರಾಗ್ಯ ಉಳ್ಳವರಾಗಿರ್ಬೇಕು. ನಾವು ಸಮಯನ ವ್ಯರ್ಥ ಮಾಡದೆ ದೇವರ ಮಾರ್ಗದಲ್ಲಿ ನಾವು ನಡಿಬೇಕು. ಪ್ರತಿದಿನ ದೇವ್ರ ವಾಕ್ಯ ಓದರಲ್ಲಿ, ಪ್ರಾರ್ಥನೆ ಮಾಡುವವರಾಗಲಿ, ನಮ್ಮ ಜೀವಿತನ ಇನ್ನೂ ಹೆಚ್ಚಾಗಿ ದೇವರ ಜೊತೆ ಇರುತ್ತದೆ. ಹೌದು ಪ್ರೀತಿ ಮಕ್ಕಳೇ, ಈ ಲೋಕದಲ್ಲಿ ನೋಡೋದಾದ್ರೆ ಎಷ್ಟು ಐಶ್ವರ್ಯವಂತರಿದ್ದಾರೆ, ಎಷ್ಟು ಸಮಯನ ವ್ಯರ್ಥ ಮಾಡ್ತಿದ್ದಾರೆ. ತಮ್ಮ ಜೀವಿತದ ಕುಟುಂಬದಲ್ಲಿ ಆಗಿರ್ಬೋದು, ಸಂಬಂಧಿಕರಿಗಾಗ್ಲಿ, ಸ್ನೇಹಿತರಿದ್ದರಲ್ಲಿ ವೈರಾಗ್ಯ ಸಮಯನ ವ್ಯರ್ಥ ಮಾಡ್ತಾರೆ. ಆದರೆ ಇವರಾದ್ರೂ ದೇವರಲ್ಲಿ ಹೇಳ್ತಾರೆ, ನೀವು ನನ್ನಲ್ಲಿ ಇರ್ರಿ, ನಾನು ನಿಮಗಾಗಿ ಪ್ರತಿದಿನ ಕಾಯ್ತಾ ಇದ್ದೀನಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಪ್ರೀತಿದ ಮಕ್ಕಳೇ, ಅದೇ ಮೂರನೇದಾಗಿ ನೋಡೋದಾದ್ರೆ ಪ್ರೀತಿದ ಮಕ್ಕಳೇ, ಜೀವನಿಗಾಗಿ ವೈರಾಗ್ಯ. ಹೌದು ಪ್ರೀತಿದ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ರಾಜನ ಪಟ್ಟಣವಿರುವ ಚೀಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿದ್ದು ಎಂಬುದಾಗಿ ದಾವಿದನ ಕೀರ್ತನೆ 48ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮನ್ನು ಕಾಪಾಡುವಂತ ದೇವರು. ನೋಡಿ, ಅದೇ ಹೇಳ್ತಾರೆ, ರಾಜನು ಕರ್ತನು ನಿಮ್ಮೊಳಗಿದ್ದಾನೆಂದು ನಿಮ್ಮ ಮುಖಗಳಲ್ಲಿ ಕಾಣಿಸಲೇ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ರಾಜನು ನಮ್ಮ ಮುಖದಲ್ಲಿ ಕಾಣಿಸ್ತಾರೆ. ಅದೇ ತರ ಹೇಳ್ತಾರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ನಮ್ಮನ್ನು ಯಾವಾಗಲೂ ಕಾಪಾಡುವಂತ ದೇವರು. ಇನ್ಮೇಲೆ ನಾವು ದೂರದಲ್ಲಿ ನಿಂತಿರಬಾರದು. ನಾವು ಯಾವುದೇ ಇರಲು ಕೂಡ ದೇವರು ನಮ್ಮನ್ನು ನೋಡುವಂತ ದೇವರಿಗಿದ್ದಾನೆ. ನಮ್ಮ ಮಗಳು, ನನ್ನ ಮಗ ಯಾವಾಗಲೂ ನನ್ನ ಹತ್ತಿರನೇ ಇರಬೇಕು ಎಂಬುದೇ ದೇವರ ಆಸೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಲೆ. ಪ್ರೀತಿದ ಮಕ್ಕಳೇ, ನಾವು ದೇವರಲ್ಲಿ ವೈರಾಗ್ಯ ಇರಬೇಕು. ಎಫೆಸನ ಹಾಗೆ, ಯೋಬನ ಹಾಗೆ ದೇವರೇ, ನಾನು ಕೂಡ ಇಂದು ವೈರಾಗ್ಯದಿಂದ, ನಿನ್ನಲ್ಲಿ ಭಯಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಳಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶೋಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡು. ಈ ನೂತನ ಸಾಯಂಕಾಲದಲ್ಲಿ ದೇವರೇ, ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಆ ಮಕ್ಕಳನ್ನ ಆಶ್ರಯಿಸು ಅಪ್ಪ. ನಿನ್ನಲ್ಲಿ ವೈರಾಗ್ಯದಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ. ಹೌದೇಸಪ್ಪ, ಯೋಬನು ಕೂಡ ತನ್ನ ಜೀವಿತದಲ್ಲಿ ನಿನ್ನಲ್ಲಿ ವೈರಾಗ್ಯದಿಂದ ಜೀವಿಸಿದ್ರು. ಎಫೆಸನ್ನು ಕೂಡ ದೇವರು ನಿನ್ನಲ್ಲಿ ವೈರಾಗ್ಯದಿಂದ ಜೀವಿಸುವ ಹಾಗೆ ಈ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಆಶ್ರಯಿಸು, ಅವ್ರ ಕುಟುಂಬನ ಆಶ್ರಯಿಸು, ಅವ್ರು ಬೇಕಂತ ಎಲ್ಲ ಆರೋಗ್ಯದಿಂದ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳುತ್ತಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೋಡುತ್ತದೆ. ಆಮೆನ್.